ಒಂದೆರಡು ವಿಷಯಗಳು ತಮ್ಮ ಎದುರ ಇಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಮೊದಲನೇದಾಗಿ ನನ್ನ ತಾಲೂಕದಲ್ಲಿ, ನನ್ನ ಕ್ಷೇತ್ರದಲ್ಲಿ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದ ಅವಾಗ ಹಾಡು ಹಗಲೇ ಮರ್ಡರ್ಗಳು ಬಹಳಷ್ಟು ಆಗ್ತಾ ಇದೆ. 2018ರಲ್ಲಿ ಬುಸ್ನೂರದ ರಾಹುಲ್ ಒಬ್ಬ ದಲಿತ ಯುವಕ ಹಾಡು ಹಗಲೇ ಒಂದು ಕೊಲೆ ಆಯಿತು. ಆದರೆ ಆ ಕೊಲೆ ಅಲ್ಲೇ ಮುಚ್ಚಿ ಹಾಕಿದ್ರು. BR ಪಾಟೀಲ್ರು ಆ ಕೊಲೆ ಮಾಡಿದವರು ಸುಮಾರು FIRದಲ್ಲಿ ಇದ್ದಂತ 5 ಜನರ ಹೆಸರು ತೆಗೆಸಲಿಕ್ಕೆ ಕಾರಣೀಭೂತರಾದ್ರು. ಯಾಕಂದ್ರೆ ಅವ್ರದೇ ಸಮ್ಮಿಶ್ರ ಸರ್ಕಾರ ಇತ್ತು. ಹೋಮ್ ಮಿನಿಸ್ಟರು ನಮ್ಮ ಇವರು ಪರಮೇಶ್ವರ್ ಅವರಿದ್ರು. ಆಮೇಲೆ ಉಸ್ತುವಾರಿ ಮಂತ್ರಿ ನಮ್ಮ ಖರ್ಗೆ ಅವರಿದ್ರು. ಇದ್ರೂ ಕೂಡ ಒಬ್ಬ ದಲಿತ ಯುವಕ ಕೊಲೆ ಆಗ್ಯದ ಅಂತ ಹೇಳಿ ಇವತ್ತು ಅವ್ರಿಗೆ ಸಂತಾನ ಹೇಳಕ್ಕೂ ಬರ್ಲಿಲ್ಲ, ಏನು ಪರಿಹಾರನೂ ಕೊಡ್ಲಿಲ್ಲ, ಮತ್ತು ಆ ಕೇಸ್ನು ಕೂಡ ಇವತ್ತು ಮುಚ್ಚಾಕಿದ್ರು. ಸುಮಾರು 5 ಜನರದ ಹೆಸರು ತೆಗಿಲಿಕ್ಕ ಇವತ್ತು BR ಪಾಟೀಲ್ರು, ಗುರುಗೌಡ, ಸಂಜು ಪಾಟೀಲ್, ಸುನೀಲ್ ಪಾಟೀಲ್, ಬಸವರಾಜ್ ಗೌಡ, ಗುಂಡ್ಯಾರಾವ್, ಈ 5 ಮಂದಿದ ಹೆಸರು ತೆಗಿಲಿಕ್ಕೆ ಕಾರಣ ಅಂತಂದ್ರೆ ಇದಕ್ಕೆ ಪ್ರಚೋದನೆ ಅವ್ರದ್ದು ಇದೆ ಅಂತ ನಾನು ಹೇಳ್ಬಯಸ್ತೇನೆ. ಅದೇ ತರ ಮೊನ್ನೆ ಬಸವರಾಜ ಚೌಲತ್ ಅಂತ ಅವನ ಮಗನ ಮಾಡ್ರ ಇತ್ತು ಮೊನ್ನೆ ಅವ್ರ ಪೀರಿಯಡ್ದಾಗೆ, ಅವ್ರ MLA ಇದ್ದಾಗೆ. ಇವತ್ತ ಅದನ್ನು ಕೂಡ ಇವತ್ತು ಮುಚ್ಚಾಕ ಒಂದು ವ್ಯವಸ್ಥೆ ನಡೆದಿದೆ. ಮೊನ್ನೆ 29ನೇ ತಾರೀಕಿಗೆ ನಮ್ಮ ಮಾಂತಪ್ಪ ಆಲೂರೆ ತನ್ನ ಕೇಸಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಪಕ್ಷದ ಒಂದು ಬಹಳ ಒಂದು ಅವರು ಪಾಪ 4 ಜನ ಮಕ್ಕಳು, ಸಣ್ಣ ಮಕ್ಕಳವ, ಯಾವ ಉಸಾಬರಿದಾಗ ಹೋಗೋರಲ್ಲ ಅಂಥವ್ರದ್ದು ಇವತ್ತು ಕೊಲೆ ಆಯ್ತು. ಯಾಕಂತಂದ್ರ ಮೊದಲ BR ಪಾಟೀಲ್ ಬಲ್ಲೆ ಇದ್ರವರು ಸುಮಾರು 1-2 ವರ್ಷ ಮೊದಲ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ್ರು, ಭಾರತೀಯ ಜನತಾ ಪಕ್ಷಕ್ಕೆ. ತಾಲೂಕಾ ಪಂಚಾಯತಿ ನಿಂತು ಬಿದ್ರು. ಮುಂದ ಅವರು ಅನೇಕ ಸಂಘಗಳು, ಏನು ಸಣ್ಣ ಬ್ಯಾಂಕ್ ಏನು ಇರ್ತಾವ ಸಂಘ, ಅಂತ ಸಂಘಗಳು ಮಾಡ್ಕೊಂಡು ಇವತ್ತ ಅವರು ಪ್ರಗತಿಯಲ್ಲಿ ಇದ್ರು. 5 ಇವತ್ತ ಆ ಬ್ಯಾಂಕ್ಗಳು ಇವತ್ತು ತೆರೆದು ಅವರು ಮ್ಯಾನೇಜ್ಮೆಂಟ್ ಮಾಡ್ಕೇಸಿಂದ ಇರ್ತಾ ಇದ್ರು. ಈಗ ಮುಂದ ಜಿಲ್ಲಾ ಪಂಚಾಯತಿಗೆ ಎಲ್ಲ ಅವರು ನಿಂದಿರ್ತಾರ ತಂಬ ಒಂದು ಭಯದಿಂದ. ಯಾಕಂದ್ರೆ ಹಿಂದ BR ಪಾಟೀಲ್ ಸೊಸೆಯವರಿಗೆ ಜಿಲ್ಲಾ ಪಂಚಾಯತ್ ನಿಂತಿರು, ಬಿದ್ದರು ಅವರು. ಈಗ ಅದನ್ನು ಕೂಡ ಅದೇ ಆಗ್ತದಂಬ ಒಂದು ಉದ್ದೇಶದಿಂದ ಇವ್ರ ಕೈನು ಇವತ್ತು ನಮ್ಮ RK ಪಾಟೀಲ್ ತನ್ನ ಕೇಸಿಂದ BR ಪಾಟೀಲ್ದ ಅಣ್ಣನ ಮಗ RK ಪಾಟೀಲ್ ಈ ಒಂದು ಕೃತ್ಯದಲ್ಲಿ ಭಾಗಿ ಇದ್ದಾರ ತನ್ನ ಕೇಸಿಂದ ಇವತ್ತು ಸಂಶಯ ಬರ್ತಾ ಇದೆ. ಅದ್ರ ಸಲುವಾಗಿ ಇವತ್ತು ಅವರು ಹೇಳೋದೊಂದು ನಡೆಯೋದೊಂದು. ಇವತ್ತು BR ಪಾಟೀಲ್ರು ಅನೇಕ ಇವತ್ತು ಕೆಲಸಗಳನ್ನ ಅವ ಈ ಒಂದು ಕ್ಷಮಿಸ್ಬೇಕು. ಯಾಕಂದ್ರ ಮೊದಲನೇ ಇದು ಬಿಟ್ಟು ನಾನು ಆ 4 ಜನ ಏನು ಮಕ್ಕಳು, ಸಣ್ಣ ಮಕ್ಕಳರ, ಅವ್ರಿಗೆ ಮತ್ತೆ ಭಯ ಅದ. ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡ್ಬೇಕು. ಈ ಕೇಸ್ ಏನದ ಹಿಂದ ಅವ್ರ ಹಾಕಲ್ಗತ್ತಾರ. ಹೆಂಗಂದ್ರ ಅಜಿತ್ ಮಾಡ್ರ ಅವ ಏನ್ ಹೇಳಗತ್ತನ, ಹಿಂದ 2 ಹಿಡಿದ ಅವರು ಸಾಕ್ಷಿ ಹೇಳಬೇಡ ತನ್ಕೇಸನ್ ಹೇಳಿದ, ಸಾಕ್ಷಿ ಹೇಳ್ಯಾನ, ಅದ್ರ ಸಲಕ್ ನಾ ಹೊಡೆದಿನಿ ಅಂತನ್ಕೇಸನ್. ಇವತ್ತ ಸಾಕ್ಷಿ ಹೇಳಿಲ್ಲ, ಸಾಕ್ಷಿದಾಗ ಹೆಸರು ಇಲ್ಲ, ಏನಿಲ್ಲ, ಸುಳ್ಳು ಹೇಳ್ತಾ ಇದ್ದಾನವ. ಇದು ಆಗಿ ಸುಮಾರು 2 ವರ್ಷ ಆಯ್ತು. ಈಗ ಹೊಡಿಬೇಕಾದ್ರೆ ಇವರು ಕೈ ಹಿನ್ನೆಲೆ ಅದ ತನ್ಕೇಸನ್ ಇವತ್ತು ನಾನು ಸಂಶಯ ವ್ಯಕ್ತಪಡಿಸ್ತೇನೆ. ಅದಕ್ಕೆ CBI ಕೊಡ್ಬೇಕು ಅಂತಂದು ನಮ್ದು ವಿಚಾರ. ಇದು
ಈ ರಾಜ್ಯದವರೇ ಇವ್ರು ಮಾಡಿದ್ರತ್ತಂದ್ರ ಇವ್ರು ಮುಚ್ಚ ಹಾಕ್ತಾರ. ಅದ್ರ ಸಲಕ್ಕೆ ಇದು ಕೇಸ CBI ಕೊಡ್ಬೇಕು, ಇದ್ದುದು ಯಾರ್ಯಾರ ಇದ್ರ ಎಂದ ಅಂಬದು ತೆಗಿಬೇಕು ಅಂತ ನಮ್ದು ಇದು. ಮುಂದ ಎರಡನೇದು ಏನಪ್ಪಾ ಅಂತಂದ್ರ ಇವತ್ತು ತಾಲೂಕದಲ್ಲಿ ಪ್ರಗತಿ ಏನೂ ಇಲ್ಲ, ಡೆವಲಪ್ಮೆಂಟ್ ವರ್ಕ್ ಯಾವೂ ಇಲ್ಲ. ಹಿಂದೆ ನನ್ನ ಕೈ ಮೇಲೆ ಇದ್ದಂತ ಕೆಲಸಗಳೇ ಈಗ ಅನೇಕ ಕೆಲಸಗಳು ಚೇಂಜ್ ಮಾಡಿದಾರ. ಇವತ್ತು ಕೌಲ್ಗ ಅಂತ ಕೆರಿ 13 ಕೋಟಿ ರೂಪಾಯಿ ಇವತ್ತು ಕೆರಿ ಇದ್ದಿದ್ದು ತೆಗೆದು ಅದೇನೋ ಸುರ್ಪುರ್ ಮಾದರಿ ತಂಕೆಸಿಂದ ಸುಮ್ಮ ಹಳ್ಳ ಕೆದರಿ ಕೇಸಿಂದ ಒಂದ್ JCB ಥೊಡೆ ಹಚ್ಚ ಕೇಸಿಂದ ದುಡ್ಡು ಏತ ಒಂದು ಕೆಲಸ ಇವತ್ತು ಮಾಡ್ಬೇಕು ತಂಕೆಸಿಂದ ಇವತ್ತು ಆ ಕೆಲಸನ ಕೂಡ ಚೇಂಜ್ ಮಾಡಿದಾರ. ಬೋಗಸ್ ಬಿಲ್ಗಳು ಇವತ್ತು ಬರ್ಲಿಕತ್ತಾರ. ಬೋಗಸ್ ಬಿಲ್ಗಳು ಇವತ್ತು ಬರೋದು ನಿಮ್ಗೆ ಅಟೆಂಡ್ ಅಂತ ಹೇಳಿ ಒಂದು ಹೆಡ್ ಅದ, ಅದು TPದು ಕೆಲಸ. ಅದು ಅನಿರ್ಮಿತ 1,60,00,000 ರೂಪಾಯಿ ಬೋಗಸ್ ಬಿಲ್ ಬರ್ದಿದ್ದಾರೆ. ಜಡ್ಪಿದು ಅಟೆಂಡ್ ಜಡ್ಪಿ 1 ಕೋಟಿ ರೂಪಾಯಿ, 30-50 67 ಲಕ್ಷ ರೂಪಾಯಿ. ರಿಪೇರಿ ಹೆಲ್ತ್ ಡಿಪಾರ್ಟ್ಮೆಂಟ್ದು 5,70,000 ರೂಪಾಯಿ. ಈ ಹೆಲ್ತ್ ರಿಪೇರಿದು ಜಿಡ್ಗ, ಮಾದನಿಪ್ಪರ್ಗ, ಕೆನ್ನೆ ಸುಲ್ತಾನ ಈ 3 ಊರ ತೊಂದರೆ ಕೆಲಸನೇ ಮಾಡಿಲ್ಲ, ಬೋಗಸ್ ಬಿಲ್ ಬರ್ದಿದಾರ. ಅದಕ್ಕ ಈ ಉದ್ಯೋಗ ಖಾತ್ರಿ ತೋರಿ ಅದನ್ನು ಬೋಗಸ್ ಬಿಲ್ಗಳು ಬರ್ಲಿಕತ್ತಾರ. ಈ ಬೋಗಸ್ ಬಿಲ್ಗಳು ಇವತ್ತ ಬರ್ದು ಇವತ್ತ ಜೈ ಆದಂತ ಅವನ ಹೆಸರು ನಮ್ಮವ್ರ ಯಾರ ಜೈನೇಶ ತನ್ಕೇಸಿಂದ ಜೈ ಅವ JJM ಕೆಲಸ ನೋಡ್ತಾನ್ರಿ ಅವ. ಕುಡಿಯೋ ನೀರಿಂದು ಅದು ಎಲ್ಲ JJM ಅವು ಸಹಿತ ಬೋಗಸ್ ಬಿಲ್ ಮಾಡಿ ಅವನಿಗೆ AW ಚಾರ್ಜ್ ಕೊಟ್ಟಾರ. ಯಾವ್ದು JJMದೊಂದು ಮತ್ತ PR ಇದೊಂದು. PR ಇದಾಗ AW ಇದ್ದಿಲ್ಲ ಅಂದ್ರೆ A ಚಾರ್ಜ್ ಕೊಡ್ಬೇಕು. A ಬಿಟ್ ಕೇಸಿನ ಜೈಗ್ ಚಾರ್ಜ್ ಕೊಟ್ಟಾರ ಸಂಗಮೇಶ್ ಅಂಬವನಿಗೆ. ಪೂರಾ ಬೋಗಸ್ ಬಿಲ್ಲ. PWD ಇದಾಗ PR ಇದಾಗ ಐತೇನ್ರಿ ಅವ ಇವ ಈಗ ಲೀವ್ ಹಾಕ್ಯಾನಲ್ಲ AW ಫಜಲ್, ಅವ PR ಇದಾಗ ಇದ್ದ. ಅವನಿಗೆ ಲೀವ್ ಹಾಕ್ಲಿಕ್ಕೆ ಹಚ್ಚಿದ್ರು, ಲೀವ್ ಹಾಕ್ಲಿಕ್ಕೆ ಹಚ್ಚಿ ಇವನಿಗೆ ಚಾರ್ಜ್ ಕೊಡಿಸಿದ್ರು. ರೋಡ್ಗಳು ಹಿಂದೆ ನಾವು ಇಟ್ಟು ಚೇಂಜ್ ಮಾಡ್ಕಿಸಿಂದ ತಾವು ಇಟ್ಕೊಂಡಿದಾರ. ಅದಕ್ಕ ನಮ್ಮ ಕ್ಷೇತ್ರದಾಗ MLA ಯಾರ ಅಂಬದೇ ನಮ್ಗೆ ಗುರ್ತಾಗಲ್ಲ ಇದು. ಯಾಕಂದ್ರ RK ಪಾಟೀಲ್ ಇವತ್ತ PDOಗಳಿಗೆ ಅದು ಕರ್ಸಿ ಮೀಟಿಂಗ್ ತಗೋತಾನ. ಇವತ್ತು MLA ಮೀಟಿಂಗ್ ತಗೋಬೇಕು ಆದ್ರೆ RK ಪಾಟೀಲ್ ಇವತ್ತ ಯಾವದೇ ಕೆಲಸ ಒಂದು ಕೆಲಸ ಪೂಜೆ ಮಾಡ್ಲಿಕ್ಕೂ ಹೋಗ್ತಾನ. ಯಾವತ್ಗೂ ತಾಲೂಕದಲ್ಲಿ ಏನೆಲ್ಲ ಇವತ್ತ ಆಗ್ಲಿಗತ್ತದ MLA ಇದ್ರದಿಂದ RK ಪಾಟೀಲ್ನೇ ಮಾಡ್ಲಿಗತ್ತಾನ. ಅದು ಇದು ಮರ್ಡರ್ ಕೇಸ್ ಮುಚ್ಚ ಹಾಕ್ಬೇಕಂಬ ಒಂದು ಇದರದಿಂದ ನನಗೆ BJPದವ್ರು ಕರ್ದಾರ. ಅವ್ರ ಹೆಸರು ಹೇಳಿಕ್ ತಯಾರಿಲ್ಲ. ಯಾರು ಕರ್ದಾರ ಯಾರು ಬಿಟ್ರ ನನ್ಗೆ ಅಷ್ಟು ದುಡ್ಡು ಕೊಡ್ತಾ ಅಂದಾರ, ನಾನು ಟಿಕೆಟ್ ಕೊಡ್ತಾ ಅಂದಾರ. ಸುಳ್ಳೆ ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟ ನಿನ್ನೆ. ಸುಮ್ ಬರೇ ಹೇಳೋದೊಂದು, ಅಲ್ಲಿ ಮ್ಯಾಲೆ ಹೇಳೋದೊಂದು, ನಮ್ ಪೇಪರ್ದವ್ರಿಗೆ ಎಲ್ಲರಿಗೆ ಅಲ್ಲಿ ನಡೆಯೋದೊಂದು. ಅವರು ಕೇಸ ಇದ್ರ ಹಿಂದ ಅವ್ರ ಹರ ತಂದ ಕೇಸಿಂದ ನಾನು ಖಂಡಿತವಾಗಿ ಹೇಳ್ತೀನಿ. ನಾನು ಆಗ್ಯಾವ್ರಿ ಹಿಂದ ಅದ್ರ ಕೊಟ್ಟಿನಿ ನೋಡ್ರಿ. ಅವ್ರ ಬಣಮಿಗೆ ಅದು ಸುಟ್ಟಾರ, ಹೊಲದಾಗ ಬಣಮಿ ಅದು ಸುಟ್ಟಾರ್ರಿ. ತಾಲೂಕು ಪಂಚಾಯತಿ ಇದ್ರೊಳಗೆ ಜಗಳಗಳಾಗ್ಯಾವ್ರಿ. ಅವ್ರ ನಿಂತೊಳಗ ಅವ್ರ ಅಣ್ಣತಮ್ಮರಿಗೆ ಜಗಳ ಹಚ್ಕೇಸಿನ ಹೊಲಗಳು ಬೀಳ ಹಾಕ್ಯಾರ್ರಿ. ಅರೆಸ್ಟ್ ಮಾಡಿದ ತಕ್ಷಣ ಜಿಸಿಗೆ ಕೊಟ್ಟರೆ ಅಷ್ಟು ತುರಂತ ಕೊಡೋದಾಗಿ ಇಬ್ಬರು ಅವ್ರು ಪಾರ್ಟಿ ವರ್ಕರ್. ಹಿಂದ BR ಪಾಟೀಲ್ ಅವನಿಗೆ ಅಧ್ಯಕ್ಷ ಮಾಡಿದ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷ. ಸರ್ಸಂಬರ್ ಇದು ಒಂದು 2 ವರ್ಷ ಆಗಿರ್ಬೇಕು. ನಮ್ಮಲ್ಲಿ ಅವೈಲೇಬಲ್ ಇಲ್ಲ.
ಸಿಕ್ಕಿದ್ರೆ ಈಗ ಆರೋಪ ಮಾಡ್ತಾರೆ ಅವರಿಗೆ ಲಿಂಕ್ ಕೊಟ್ಟು ಅಂತ ಕ್ರಾಂತಿ ಅಂತ ಹೇಳಿ ಅಲ್ಲಿ ಒಬ್ಬ ಯಶವ ಮತ್ತ ಸುದರ್ಶನ ಅಂತ ಇವ್ರಿಗೆ ಇಬ್ರಿಗೆ ಹೊಡೆದಿದ್ರಿ ಅವ ಅಜಿತ್ ಅಂಬ. ಅದಕ್ಕ ಇದ್ರಾಗ ನೀ ಇದು ಹೇಳ್ಬೇಡ ತಂದ ಕೇಸಿಂದ ಅವನಿಗೆ ಹೇಳಿದ್ರು. ಆದ್ರ ಅದು ಏನು ಹೇಳಿಲ್ಲ ಏನಿಲ್ಲ ಇಲ್ರಿ, ಅವ್ನ್ ಸಹಿ ಇಲ್ಲ ಏನೂ ಇಲ್ಲ. ಸುಮ್ನೆ ನಮ್ ಕೇಸ್ನಾಗ ಇದು ಹೇಳನ ತಂದ ಕೇಸಿಂದ ಮರ್ಡರ್ ಮಾಡಿನೇ ತಂದ ಕೇಸಿಂದ ಹೇಳಿ ಮುಚ್ಚ ಹಾಕ್ಲಿಗತ್ತಾರ. ಎಷ್ಟು ವರ್ಷ ಕೇಸ್ ಇದನ್ನು ಒಂದು ವರ್ಷ 2 ವರ್ಷ ಆಗ್ಯದ್ರಿ. ಇಲ್ರಿ ಇಲ್ರಿ ಸಾಕ್ಷಿ ಹೇಳ್ಯಾನ ತಂದ ಕೇಸಿಂದ ಬ್ಯಾಡ್ ಅಂದ್ರೂ ಹೇಳ್ಯಾನ ತಂದು ಹೊಡೆದಿನಿ ಅಂತ ಹೇಳಗತ್ತನ್ರಿ. ಇದು 2 ವರ್ಷ ಐತ್ರಿ ಆಗಿ. ಈಗ ಯಾಕೆ ಹೊಡೆದ? ಅವಾಗೆ ಹೊಡಿಬೇಕು ಹೊಡೆದ್ರ ಅಂದ್ರೆ ಇವ್ರದ್ ಕೈ ಅದ ಅಂತ ಅರ್ಥ ರೀ. ಪೊಲಿಟಿಕಲಿ ಮೋಟಿವೇಟೆಡ್ ಅದ್ರ ಸರ್ಕಾರ ನಮ್ದದ, ನೀವೇನು ಮಾಡ್ರಿ ನಾವು ಪ್ರೆಷರ್ ಆಗಿ ತಪ್ಪಿಸ್ಕೊತೀವಿ ಅಂತ ಹೇಳಿ ಅವರು ಪೊಲಿಟಿಕಲ್ ಮೋಟಿವೇಟ್ ಮಾಡಿ ಮಾಡ್ತಾರೆ. ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ 2 ಅವ್ರಿಗೆ ಬೋಗಸ್ ಬಿಲ್ ತಂದು ಕೊಡ್ತೇವೆ. ಅಂದಾಗ ಅದ್ರ ಕೋರ್ಟ್ ಕಂಡೀಷನ್ ಈಗ ತಳಗಿನ ಕೋರ್ಟ್ ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ಲಿಲ್ಲ, ಹೈಕೋರ್ಟ್ಗೆ ಹೋಗ್ಯದ. ಹೈಕೋರ್ಟ್ದವ್ರು ಕೊಟ್ರ ಅಂದ್ರೆ ಪೂಜೆ ಮಾಡ್ತೇವ್ರಿ. ಇವತ್ತು 6 ತಾರೀಕಿಗೆ ಅದ್ರಿ. ಸಾಹೇಬ್ರಿಗೆ ಗೊತ್ತಿರೋದು ನನಗೆ ಒಬ್ರು ಹೊರಗಿನವ್ರು ಹೇಳ್ಯಾರ, ಕನ್ಫರ್ಮೇಶನ್ ಮಾಡ್ಬೋದು. ನೋಡ್ತೇವ್ರಿ, ಮಾತಾಡ್ತೇವೆ. ರೋಡಿನ ಬಿಲ್ 2 ವರ್ಷ ಆಯ್ತು ಕೆಲಸ ಆಗಿ ಬಿಲ್ ಬರ್ದು ಅವ್ ಬೇಕಂತ ಹೇಳಿ ಮಾಡ್ಕೊಡಲಾಗ್ಯಾರ. ಆ ಊರನ್ನವ್ರಿಗೆ ಭೇಟಿ ಆಗ್ಬಾ ಅಂದ್ರೆ ವಿರೋಧ ಇದ್ದವ್ರಿಗೆ ರೀ, ಅವ್ರು ನಮ್ಮ ಕಾರ್ಯಕರ್ತರ ಅವ್ರಿಗೆ ಭೇಟಿ ಅವ್ರಿಗೆ ಹೇಳಿದ್ರೆ ಮಾಡ್ತೇವೆ. 2 ವರ್ಷ ರೀ, 20 ಲಕ್ಷ 50 ಲಕ್ಷ ನಿಂದ ಎಷ್ಟದ? 50 ಲಕ್ಷ ಅದ ರೀ. 2 ವರ್ಷ ಆಯ್ತು ರೀ ಮಾಡ್ಕೊಡಲಾಗ್ಯಾರ. ಈಗ ಮಾಡ್ಕೊಡಲಾಗ್ಯಾರ. ನಮ್ಮ ಕಾಲದ ಕೆಲಸಗಳು ಆಗ್ಯವು, ಈಗ ಮಾಡ್ಕೊಡಲಾಗ್ಯಾರ ಬಿಲ್ಗಳು. ಪೆಂಡಿಂಗ್ ಬಿಲ್ಗಳು ಕ್ಲಿಯರ್ ಆಗಲ್ಲ. ಹ್ಞೂ ರೀ, 2 ವರ್ಷ ರೀ. ಪರ್ಟಿಕ್ಯುಲರ್ ವರ್ಕ್ಗಳು ಈಗ CS ಬಲ್ಲಿ ಹೋದೇವ್ರಿ. ಅದು QC ಏನು ಅದು ಥರ್ಡ್ ಪಾರ್ಟಿ ರಿಪೋರ್ಟ್. ಆ ರಿಪೋರ್ಟ್ ಕೊಟ್ಟದ CS ಲೆಟರ್ ಬರ್ದಾನ, ಆ ರಿಪೋರ್ಟ್ ಕೊಟ್ಟದ ಬಿಲ್ ಮಾಡತ್ತಂತ ಇಲ್ಲಿ ಮಾಡಲಾಗ್ಯದ. ಸಣ್ಣ ಸಣ್ಣ ಗೌರ್ಮೆಂಟ್ದ ರೊಕ್ಕನೇ ಇಲ್ಲ, ಎಲ್ಲಿ ಪೇಮೆಂಟ್ ಮಾಡ್ತಾರೆ? ಗ್ಯಾರಂಟಿ ಹಾಕ್ಯಾರಲ್ಲ, ಗ್ಯಾರಂಟಿನ ನಿಂದಿರ್ತಾವ್ರಿ. ಈಗ ವಾರಂಟಿ ಆತವ್ರಿ. ಗ್ಯಾರಂಟಿ ವಾರಂಟಿ